ಬೆಳ್ಳುಳ್ಳಿ ಖಾರ ಮಂಡಕ್ಕಿ ಚಾಟ್ ತುಂಬ ಸುಲಭವಾಗಿ ಕೇವಲ 10 ನಿಮಿಷದಲ್ಲಿ ಈ ರೀತಿ ಮಾಡಿಬಿಡಿ. ರುಚಿ ಅಂತೂ ರಿಯಲಿ ಬಾಯಿ ಚಪ್ಪರಿಸಿ ತಿನ್ನುವಂಥ ರುಚಿ ಇದು. ಈ ರೀತಿ ಮಾಡಿಟ್ಬಿಟ್ರೆ ನೀವು ನಿಮ್ಗೆ ಯಾವಾಗಾದ್ರೂ ಏನಾದರೂ ಚಾಟ್ ತಿನ್ಬೇಕನ್ಸಿದ್ರೆ ಕೇವಲ 2 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಸೊ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಖಂಡಿತವಾಗ್ಲೂ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ರುಚಿ ಒಮ್ಮೆ ನೋಡಿದರೆ ನೀವು ದಿನ ಈವ್ನಿಂಗ್ ಸ್ನ್ಯಾಕ್ಸ್ ಇದೇ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಇದನ್ನು ಮಿಸ್ ಮಾಡದೆ ಮಾಡಿ. ಇಲ್ಲಿ ನಾನು ಮಂಡಕ್ಕಿನ ನೀಟಾಗಿ ಕ್ಲೀನ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮೇನ್ ಅಂದರೆ ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಹಾಗೆ ಖಾರ, ಇವೇ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡಿ. ಈಗ ಇಲ್ಲಿ ನಾನು ಒರಳುಕಲ್ಲಲ್ಲಿ ಮೊದಲು ನಾನು ಬೆಳ್ಳುಳ್ಳಿನ ಜಜ್ಕೊಳ್ತೀನಿ ತರಿಯಾಗಿ. ಈ ಬೆಳ್ಳುಳ್ಳಿದೇ ಸ್ಪೈಸಿಯಾಗಿರುತ್ತೆ, ಖಾರ ಆಹಾ ಎಂಥ ರುಚಿ ಅಂತೀರಾ. ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ರುಚಿ ಇರುತ್ತೆ ಅಂತ. ಜಸ್ಟ್ ಆ ಬೆಳ್ಳುಳ್ಳಿ ಖಾರ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ನಾನು ಇವತ್ತೇ ಈಗಲೇ ಮಾಡಿ ತಿನ್ನಿ. ಈಗ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ನಂತರ ಈ 2ರಿಂದ 3 ಟೀ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಖಾರ ಇಷ್ಟೇ ಅಂತ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ಅನುಗುಣವಾಗಿ. ನಿಮಗೆ ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿಂದರೆ ಕಡಿಮೆ ಕೂಡ ಹಾಕೋಬೋದು. ಈಗ ಖಾರ ಹಾಕ್ಕೊಂಡು ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಸೊ ಮೊದಲು ಈ ಥರ ಎಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇಂಗು, ಕರಿಬೇವು ಸೊಪ್ಪು, ಈಗ ಈ ಬೆಳ್ಳುಳ್ಳಿ ಮತ್ತು ಖಾರ ಜಜ್ಜಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡು ಜಸ್ಟ್ ಲೋ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ ಮಾತ್ರ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಈ ಬೆಳ್ಳುಳ್ಳಿ ಖಾರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈ ಮಂಡಕ್ಕಿಯಲ್ಲಿ ಹಾಕೋಬೇಕಾಗತ್ತೆ. ಸೊ ಈ ಮಂಡಕ್ಕಿಯಲ್ಲಿ ಹಾಕ್ಕೊಂಡು ನೀಟಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಇದು ಈ ರೀತಿ ಮಾಡಿ ಇಟ್ಬಿಟ್ರೆ ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಡಿ. ಹೆಂಗಂದರೆ ತುಂಬ ಚೆನ್ನಾಗಿರುತ್ತೆ ಇದು, ಹಾಳಾಗಲ್ಲ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇನ್ನೂ ರುಚಿ ಜಾಸ್ತಿ ಮಾಡಲು ಯಾವ ರೀತಿ ನಾನು ತುಂಬ ಸಿಂಪಲ್ ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳಿಂದನೇ ಈ ಚಾಟನ್ನು ಮಾಡ್ಬೋದು. ಈಗ ಇದನ್ನು ಎಷ್ಟು ಬೇಕೋ ಅಷ್ಟು ಒಂದು ನೋಡಿ ಈ ಥರ ಹಾಕ್ಬಿಟ್ಟು, ಈಗ ಇದರಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಹಣ್ಣು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಹುರಿದಿರುವಂತಹ ಶೇಂಗಾನ ಕೂಡ ಈ ಥರ ಹಾಕ್ಕೊಳ್ಳಿ. ತಿನ್ನುವಾಗ ಮಧ್ಯದಲ್ಲಿ ಆ ಶೇಂಗಾ ಸಿಗ್ತಾ ಇರುತ್ತೆ, ತುಂಬ ರುಚಿ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದೇ ರೀತಿ ನಾನೆಲ್ಲ ಇದೇ ರೀತಿಯಾಗಿ ಮಾಡಿ ಮನೆಯವ್ರಿಗೆ ಕೊಟ್ಟೆ. ರಿಯಲಿ ಫ್ರೆಂಡ್ಸ್, ನೀವು ನಂಬೋದಿಲ್ಲ, ಇದು ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡಿ ತಿಂದರು. ಸೊ ಹಾಗಾಗಿ ಈ ರೆಸಿಪಿ ಅಂತೂ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಕೇವಲ ಒಂದು 10 ನಿಮಿಷದಲ್ಲಿ ಆಗುವಂತಹ ಈ ರೆಸಿಪಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.